ನರೇಂದ್ರ ಮೋದಿ ಅಂತವ್ರನ್ನ ತಲೆ ಬಗ್ಗಿಸಿ ಮಂಡಿ ಬಗ್ಸಿದಂಥದ್ದು ಇದೇ ರೈತ ಕುಲ. ಇವರ ಉದ್ದೇಶ ಕಾರ್ಪೊರೇಟ್ ಕಂಪನಿಗಳನ್ನ ನೇರವಾಗಿ ರೈತನ ತಲೆ ಮೇಲೆ ತರಲಿಕ್ಕೆ ಈ ಒಂದು ಬೈಪಾಸ್ ಬಿಲ್ ಮಾಡಿದ್ರು. ಲಕ್ಷಾಂತರ ಕೋಟಿ ಕಾರ್ಪೊರೇಟ್ ಕಂಪನಿಗಳು ಮನ್ನಾ ಮಾಡಿದ್ ನೀವು ಭಿಕ್ಷೆ ರೀತಿಯಲ್ಲಿ 2,000 ಕೊಡ್ತಿರಲ್ಲ. ಮತ್ತು ಸಿದ್ದರಾಮಯ್ಯನವರೇ, ಪಂಜಾಬಿನ ಸರ್ಕಾರ ಇದೇ ರೀತಿ ಉಚಿತವಾಗಿ ಕೊಟ್ಟು ಇವತ್ತು ಪಂಜಾಬಿನ ಸರ್ಕಾರ ತಿಪ್ಪೆ ಎತ್ತದ ಪರಿಸ್ಥಿತಿ ಬಂದೈತಿ. ಇವತ್ತು ಅನ್ನದಾತ ಅಂದ್ರೆ ರಾಜ್ಯದಲ್ಲಿ ಬಹಳ ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಒಂದು ವರ್ಗ ಅಂತಕ್ಕಂಥದ್ದು ಪ್ರಚಲಿತದಲ್ಲಿರ್ತಕ್ಕಂಥ ಮಾತು. ಮಳೆ ಬಂದ್ರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ, ಬಿಸಿಲು ಹೆಚ್ಚಾದ್ರೂ ಕಷ್ಟ, ಬಿಸಿಲು ಕಡಿಮೆ ಆದ್ರೂ ಕಷ್ಟ. ಇನ್ನು ಚಳಿಗಾಲದಲ್ಲಿ ಅವರ ಬದುಕೆ ದುರ್ಬರ. ಇಂತಹ ಎಷ್ಟೋ ಹೊಡೆತಗಳಿಗೆ ಸಿಲುಕಿ ಒದ್ದಾಡ್ತಕ್ಕಂಥ ಅನ್ನದಾತ ಸರ್ಕಾರದ ಸವಲತ್ತುಗಳಿಂದ ಕೂಡ ಕುಂಠಿತಗೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇವರ ಸಮಸ್ಯೆಗಳು ಏನಿದೆ, ಏನೆಲ್ಲ ಸಮಸ್ಯೆಗಳಿಂದ ಪರದಾಡ್ತಿದ್ದಾರೆ, ಸರ್ಕಾರಗಳು ಬದಲಾದ್ರೂ ಕೂಡ ಇವರ ಬದುಕಿನ ಶೈಲಿ ಬದಲಾಗಿಲ್ವಲ್ಲ, ಇವೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ನಮ್ಮ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಭರ್ತರಹಳ್ಳಿ ಬೈರೇಗೌಡರ ಜೊತೆ. ಸರ್, ಅನ್ನದಾತ ಇಡೀ ದೇಶಕ್ಕೆ ಆಹಾರ ಕೊಡ್ತಕ್ಕಂಥದ್ದು. ಒಂದು ತುತ್ತು ಆಹಾರ ಬೇಕು ಅಂದ್ರೆ ಕೃಷಿಕ ವರ್ಷ ಪೂರ್ತಿ ಕಷ್ಟಪಡಬೇಕು. ಆದ್ರೆ ಇಂತಹ ಕೃಷಿಕನಿಗೆ ಸರ್ಕಾರಗಳು ಬದಲಾಗ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಏನೆಲ್ಲ ತೊಂದರೆಗಳಾಗ್ತಾ ಇದೆ, ನೀವು ಒಂದು ಸ್ವಲ್ಪ ವಿಶದವಾಗಿ ಹೇಳಿ. ರೈತ ಅನ್ನೋ ಪದಕ್ಕೆ 142 ಕೋಟಿ ಜನಕ್ಕೆ ಅನ್ನ ಉಣಿಸುವಂತ ರೈತ. ಯಾವುದೇ ಸರ್ಕಾರಗಳು ಬಂದರೂ, ಯಾವುದೇ ಸರ್ಕಾರಗಳು ಹೋದರೂ ಕೂಡ ರೈತನ ಬೆನ್ನಿಗೆ ಸರಿಯಾದಂಥ ಹೊಡಿತಾ ಇದ್ರೆ ರೈತನ ಅರ್ಥಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇದೆ. ಒಂದು ರೈತ ಬೆಳೆಯುವಂಥ ಎಲ್ಲ ಬೆಳೆಗಳಿಗೂ ಕೂಡ ಒಂದು ವೈಜ್ಞಾನಿಕವಾದಂಥ ಡಾಕ್ಟರ್ ಸ್ವಾಮಿನಾಥನ್ ವರದಿಯ ಪ್ರಕಾರ ಏನು C2+50 ಏನಾದರೂ ರೈತರಿಗೆ ಅದು ಅನುಕೂಲ ಆಗಿದ್ದರೆ ಆ ರೈತನಿಗೆ ಸರಿಯಾದ ನ್ಯಾಯಯುತವಾದಂತಹ ಬೆಲೆ ಆಗ್ತದೆ. ಆವತ್ತು ರೈತನ ಅರ್ಥ, ರೈತ ಅನ್ನೋ ಪದಕ್ಕೆ ಅರ್ಥ ಬರ್ತದೆ. ಇದು ಕೋಟಿ ತಿಂದು ಮೇಗೆ ಹೊಸದಂಗೆ ಆಗ್ತಾ ಇದೆ ಇವತ್ತಿನ ಬೆಳವಣಿಗೆ. ಈಗ ಸ್ವತಂತ್ರ ಬಂದು 70 ವರ್ಷ ಕಳೆದೋಯ್ತು. ಸ್ವಾಮಿನಾಥನ್ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹ ವ್ಯಕ್ತಪಡಿಸಿ 25 ವರ್ಷಗಳು ಕಳೆದೋಯ್ತು. ಆದ್ರೂ ರೈತರ ಸಂಕಷ್ಟ ಹೀಗೆ ಉಳಿದಿದೆ. ಹಾಗಾದ್ರೆ ಇದಕ್ಕೆ ಪರ್ಯಾಯ ಮಾರ್ಗ ಏನು? ಪರ್ಯಾಯ ಮಾರ್ಗ ಆಗ್ಲೇಬೇಕು. ಯಾಕಂದ್ರೆ ನರೇಂದ್ರ ಮೋದಿ ಅಂತವ್ರನ್ನ ತಲೆ ಬಗ್ಗಿಸಿ ಮಂಡಿ ಬಗ್ಸಿದಂಥದ್ದು ಇದೇ ರೈತ ಕುಲ. ಒಂದಲ್ಲ ಒಂದು ಸರಿಯಲ್ಲಿ MSP ಡಿಕ್ಲೇರ್ ಮಾಡಿ ಹೋದ್ರೆ ಇಡೀ ದೇಶ ಹೊರ ದೇಶಕ್ಕೆ ಕೈ ಹಾಕ್ಬೇಕಾಗ್ತದೆ ಆಹಾರಕ್ಕೆ. ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಜಾಸ್ತಿ ಆಗ್ತಾ ಇದೆ, ಭೂಮಿಯ ಕೊರತೆ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅನ್ನದಾತನ ಭೂಮಿ ಕೂಡ ರೆವಿನ್ಯೂ ಲ್ಯಾಂಡ್ ಇಂದ ಕಮರ್ಷಿಯಲ್ ಲ್ಯಾಂಡ್ ಕನ್ವರ್ಷನ್ ಆಗ್ತಾ ಇದೆ. ಅದರ ಜೊತೆಗೇನೆ ಜನಸಂಖ್ಯೆನೂ ಬೆಳೀತಾ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಹಾರ ಧಾನ್ಯ ಉತ್ಪನ್ನ ಮಾಡಬೇಕು ಅಂತಂದ್ರೆ ಕೃಷಿ ಭೂಮಿ ಬೇಕೇ ಬೇಕು. ಆದ್ರೆ ಇಷ್ಟು ಕೃಷಿ ಭೂಮಿ ನಮ್ಮಲ್ಲಿ ಇದೆಯಾ, ಅಥವಾ ಅದನ್ನಲ್ಲಿ ಏನಾದ್ರು ಹೊಡೆತ ಬೀಳ್ತಾ ಇದೆಯಾ, ಯಾವ್ದಾದ್ರು ಬೇರೆ ರೀತಿಯಲ್ಲಿ ಮಾಫಿಯಾ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ ರೈತರ ವಿರುದ್ಧ? 30 ಕೋಟಿ ಜನಸಂಖ್ಯೆ ಇದ್ದಂತ ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ 142 ಕೋಟಿ ಅಂತೇಳಿ ನಾವು ಅಂಕಿಅಂಶಗಳ ಹೇಳ್ತಾ ಇದ್ದೀವಿ. ಅಂದ್ರೆ ಆವತ್ತು ಕೂಡ ಭೂಮಿ ಅಷ್ಟೇ ಇತ್ತು, ಇವತ್ತು ಕೂಡ ಭೂಮಿ ಭೌಗೋಳಿಕ ಭೂಮಿ ಅಷ್ಟೇ ಇದೆ. ಆದರೆ ಕೃಷಿ ಭೂಮಿ ಕಳೆದೋಗ್ತಾ ಇದ್ದೇವೆ. ಯಾವ ರೀತಿ ಕಳೆದೋಗ್ತಾ ಇದ್ದೇವೆ ಅಂದ್ರೆ ಕೈಗಾರಿಕಾ ವಿಚಾರದಲ್ಲಿ ಅಥವಾ ಮನೆ ಮಠಗಳ ವಿಚಾರದಲ್ಲಿ ಭೂಮಿ ಭೌಗೋಳಿಕ ಭೂಮಿ ಜೊಳಗಡೆ ಹೋಗ್ತಾ ಇದ್ದ ಕೃಷಿ ಭೂಮಿಯಾಗಿ ಉಳಿತಾ ಇಲ್ಲ. ಭೂಮಿ ಹುಟ್ಲಿಕ್ಕಾಗಲ್ಲ. ಆದ್ರೆ ಬೀಜ ಹುಟ್ಟಿಸ್ಬೋದು, ದನಕರನ್ನು ಹುಟ್ಟಿಸ್ಬೋದು, ಆದ್ರೆ ಭೂಮಿ ಹುಟ್ಟಿಸಕ್ಕಾಗ್ತದ? ಇದು ಬಹಳ ಮಹತ್ವವಾದಂತ ವಿಷಯ. ಭೂಮಿ
ಕೃಷಿ ಭೂಮಿಯಾಗಿ ಉಳಿಬೇಕು. ಭೂಮಿಯ ವಿಚಾರದಲ್ಲಿ ಯಾರು ಭೂಮಿಯ ಒಡೆತನ ಹಾಕಿರ್ತಾನೋ ಅವನೇ ಆಗಬೇಕು. ಭೂಮಿ ಯಾರು ಜೋಪಾನ ಮಾಡ್ತಾನೋ ಅಕ್ಷಯ ಪಾತ್ರೆ ಇದ್ದಂಗೆ ಆ ಒಂದು ಭೂಮಿ. ಆ ಅಕ್ಷಯ ಪಾತ್ರೆ ಕಳೆದೋದ್ರೆ ಆಹಾರ ಕ್ರಾಂತಿ ಜಾಸ್ತಿ ಆಗ್ತದೆ. ಆ ಉದ್ದೇಶಕ್ಕೆ ಭೂ ಸ್ವಾಧೀನ ಕಾಯ್ದೆ ಏನು ಮಾಡಿದ್ರು, ಆ ಒಂದು ಭೂ ಸುಧಾರಣೆ ಭೂ ಸ್ವಾಧೀನ ವಿಚಾರ ಎರಡೂ ಕಾಯ್ದೆಗಳು ಕೂಡ ನಮ್ಮ ರೈತನ ಮನೆ ಬಾಗಿಲಿಗೆ ಇದ್ದಂಥದ್ದು ಇವತ್ತು ಕಳೆದೋಗ್ತಾ ಇದ್ವಿ. ಇವತ್ತು ಮುಂದೆ ಆಹಾರದ ಕ್ರಾಂತಿ ಕಟ್ಟಿಟ್ಟ ಬುತ್ತಿ. ವಿಶೇಷವಾಗಿ ಪಾಕಿಸ್ತಾನದಲ್ಲಿ ಆಹಾರ ಕ್ರಾಂತಿ ಆಯಿತು, ಚೈನಾದಲ್ಲೂ ಆಹಾರ ಕ್ರಾಂತಿ ಆಯಿತು. ಆದರೆ ಈ 142 ಕೋಟಿ ಸಂಖ್ಯೆ ಇರುವಂತಹ ಭಾರತದಲ್ಲಿ ಇನ್ನೂ ಆಹಾರ ಕ್ರಾಂತಿ ಆಗಿಲ್ಲ. ಅಂದ್ರೆ ಮುಂದೆ ಚಿಂತನೆ ಮಾಡಬೇಕು ಜವಾಬ್ದಾರಿವಂತರು ಅಂತೇಳಿ ತಮ್ಮಗಳ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಕೃಷಿ ಭೂಮಿಯನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಉತ್ತಮವಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೇಗೌಡರು. ಇನ್ನಷ್ಟು ಮಾತುಕತೆಯನ್ನ ಒಂದು ಬ್ರೇಕ್ ನಂತರ ಮಾಡೋಣ. ಅನ್ನದಾತನ ಸಂಕಷ್ಟಗಳ ಬಗ್ಗೆ ಈಗಾಗಲೇ ಮಾತುಕತೆ ಶುರು ಮಾಡಿದ್ವಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಮಾತುಕತೆಯನ್ನ ಮುಂದುವರ್ಸೋಣ. ಗೌರವ, ಈಗ ಏನು ಅನ್ನದಾತನ ಸಂಕಷ್ಟ ಅಂತ ಹೇಳ್ತಾನೆ ಹೋಗ್ತಾ ಇದ್ದಾರೆ, ಆದ್ರೆ ಯಾವ ರೀತಿಯ ಸಂಕಷ್ಟ ಇದೆ? ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತೇಳಿ ಒಂದು ಸಮಿತಿಗಳು ಆಯಾ ತಾಲೂಕುಗಳಲ್ಲಿ ಇದ್ದಾವೆ. ಅದರ ಮುಖಾಂತರ ನೀವು ಮಾರಿ ಅಂತೇಳಿ, ಆದರೆ ಅಲ್ಲಿ ಎಷ್ಟೊಂದು ಮೋಸ ಆಗ್ತದಂದ್ರೆ, ಕೃಷಿ ಉತ್ಪನ್ನ ಉದಾಹರಣೆ ಈ ಭಾಗದಲ್ಲಿ ರಾಗಿ, ನಾವು ಹೆಚ್ಚು ರೀತಿಯಲ್ಲಿ ರಾಗಿ ಬೆಳಿತೀವಿ. ರಾಗಿ ನಾವು ಫೆಬ್ರವರಿ ಮಾರ್ಚಲ್ಲಿ ಏನು ನಾವು ಕಟಾವು ಮಾಡಿ ಮಾರ್ಕೆಟ್ ಬರಬೇಕು, ಮಾರ್ಕೆಟ್ ಅಲ್ಲಿ ಏನೋ 3,000 ಇದ್ದಂತ ರಾಗಿ ದಿಢೀರ್ ಅಂತೇಳಿ 1,500 2,000. ಇದು APMCಯ ಒಂದು ದೊಡ್ಡದಾದಂತ ಲೋಪ. ಆ APMCಯಲ್ಲಿ ಬಿಳಿ ಚೀಟಿ ಕೊಡ್ತಾರೆ, ಅದು ಕೂಡ ಅಧಿಕೃತ ಚೀಟಿ ಅಲ್ಲ. ಆ ಅಧಿಕೃತ ಚೀಟಿ ಅಲ್ಲ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ವಿ. ಆದ್ರೆ ಸರ್ಕಾರ ಏನ್ ಮಾಡಿದ್ರು, ಆ APMC ಕಾಯ್ದೆಯನ್ನು ಬೈಪಾಸ್ ಬಿಲ್ ಮಾಡಿದ್ರು. ಅದು ದೊಡ್ಡ ಮಾರಕವಾದಂತ ಕಾಯ್ದೆ. APMC ಆಕ್ಟ್ ಅಲ್ಲಿ ಕಾಯ್ದೆಯಲ್ಲಿ ಏನೈತೆ, ಈಗಿನ ಸಂದರ್ಭದಲ್ಲಿ ಬಿಳಿ ಚೀಟಿ ಹೊರತುಪಡಿಸಿ ನಮ್ಮ ರೈತರ ತೂಕದಲ್ಲಿ ವ್ಯತ್ಯಾಸ ಆದರೆ ಅಥವಾ ರೈತನಿಗೆ ಏನಾದರೂ ದುಡ್ಡು ಬರಲಿಲ್ಲ ಅಂದ್ರೆ, ಮತ್ತು ಆ ಆಡಳಿತ ಮಂಡಳಿ ರೈತರದೇ ಇತ್ತು, ನಮ್ಗೇನಾದರೂ ಸಮಸ್ಯೆ ಆದರೆ ನೇರವಾಗಿ ನಾವು ಸಂಬಂಧಪಟ್ಟಂತ APMC ಜವಾಬ್ದಾರಿ ಯಾರಿದ್ರು, ಅಧ್ಯಕ್ಷರು ಅಥವಾ ಸೆಕ್ರೆಟರಿನೋ ಜವಾಬ್ದಾರಿ ಹೊತ್ತು ಹೇಳಿದ್ರೆ ಅದು ನಮ್ಗೇನೋ ಒಂದು ಸ್ವಲ್ಪ ಅನುಕೂಲ ಆಗ್ತಾ ಇತ್ತು. ಬೈಪಾಸ್ ಬಿಲ್ ಏನ್ ಮಾಡಿದ್ರು ಅದು ಬಹಳ ಮಾರಕ. ಇವೆಲ್ಲವನ್ನು ಕೂಡ ಇವನೇನಾದ್ರು ತೋಟದಲ್ಲಿ ಕಿತ್ಕೊಂಡು ಹೋಗಿ ಹಣ ಕೊಡಿಲ್ಲ ಅಂದ್ರೆ ನಾವ್ ಯಾರಿರೋದು, ನಮ್ಮ ಹಕ್ಕು ಯಾರಿರೋ ಇಲ್ಲ. ಅದು ಏನು, ನಾವು AC ವಿಭಾಗಾಧಿಕಾರಿಗಳಿಗೆ ಮನವಿ ಮಾಡ್ಬೇಕಂತೆ. ಇದು ಒಪ್ಪಕ್ಕಾಗ್ತದ ಈ ಬಿಲ್ಲು? ಇವರ ಉದ್ದೇಶ ಕಾರ್ಪೊರೇಟ್ ಕಂಪನಿಗಳನ್ನ ನೇರವಾಗಿ ರೈತನ ತಲೆ ಮೇಲೆ ತರಲಿಕ್ಕೆ ಈ ಒಂದು ಬೈಪಾಸ್ ಬಿಲ್ ಮಾಡಿದ್ರು. ಆ ಬೈಪಾಸ್ ಬಿಲ್ ಮಾಡಿದ ಇಂದಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಚ್ಚು ರಾಜಕೀಯವಾಗಿ ಕೂಡ ಹಿನ್ನಡೆ ಆಗಲಿಕ್ಕೆ ಮೂಲ ಕಾರಣ. ಆದ್ರೆ APMC ಕಾಯ್ದೆ ಮಾಡೋದ್ರಿಂದ ಪ್ರೈವೇಟೈಸೇಷನ್ ಆಗಿ ಬಹಳಷ್ಟು ಬೆಲೆಗೆ ಅಂದ್ರೆ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಕೂಡ ಇದೆಯಲ್ಲ. ಇವತ್ತು ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ ಬಾಬು. ಮೆಟ್ರೋ ಅಂತೇಳಿ ನಾವೆಲ್ಲ ನೋಡಿದ್ವಿ. ಯಶವಂತಪುರದಲ್ಲಿ ಮೆಟ್ರೋ ಈಗಾಗಲೇ ಇದೆ. ಹಿಂದೆ 2006ರಲ್ಲಿ ಮೆಟ್ರೋ ಯಶವಂತಪುರದಲ್ಲಿ ಇತ್ತು. ಕಾಲಿಟ್ಟಾಗ ಅಲ್ಲಿನ ವರ್ತಕರು, ಬಹಳಷ್ಟು ಜನ ವರ್ತಕರು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹತ್ರ ಬಂದರು. ನಾವು ಆಗ ಪಾದಾರ್ಪಣೆ ಏನು ಅವರ ಡಿಮ್ಯಾಂಡ್ ಏನು, ಮೆಟ್ರೋ ಆ ಸಂದರ್ಭದಲ್ಲಿ ತೊಗರಿ ಬೆಳೆ 1 ಕ್ವಿಂಟಾಲ್ಗೆ 30-32 ರೂಪಾಯಿ ಆ ಸಂದರ್ಭದಲ್ಲಿ ಇತ್ತು ಅಂತ ಒಂದು ಮಾಹಿತಿ. ಅವನು ಹೋಲ್ಸೇಲ್ ಆಗಿ ಎಲ್ಲ ತೊಗರಿ ಬೆಳೆನೂ ಕೂಡ ಮಾರ್ಕೆಟ್ ಅಲ್ಲಿ 30-32 ರೂಪಾಯಿಯಿಂದ
ಒಟ್ಟಾಗಿ ತಗೊಂಡು 40 ರೂಪಾಯಿ ಟೋಟಲಿ. ಮಾರನೇ ದಿವಸ ಆ ಒಂದು 40 ರೂಪಾಯಿ ಇದ್ದಂತ ತೊಗರಿ ಬೆಳೆನ ಏಕಾಏಕಿ 30 ರೂಪಾಯಿಗೆ ಮಾರ. ಇವ್ರಿಗೆ ವರ್ತಕರು ಏನು ಟೋಟಲಿ ಆ APMC ಇದ್ದಂತ ವರ್ತಕ ಒಂದು ನರಕ ಸುತ್ತ. ಉದ್ದೇಶ ಒಂದೇ, ಈ ಸಣ್ಣ ಪುಟ್ಟ ವರ್ತಕರೆಲ್ಲ ಹೊರಟೋದ್ರೆ ನಾನು ಹುಡ್ಕಂತೇನೆ, ನಾನು ಎಷ್ಟು ಹೇಳಿದ್ರು ಕೂಡ ಅವತ್ತು ಬೆಲೆ ಸಿಗ್ತದ. ಇವತ್ತು ಕಾರ್ಪೊರೇಟ್ ಕಂಪನಿಗಳನ್ನ ರತ್ನ ಕಂಬಳಿ ಹಾಕಿ ರಾಜ್ಯ ರಾಷ್ಟ್ರಕ್ಕೆ ಕರೀತಾವೆ. ಇಷ್ಟು ಸಾವಿರ ಕೋಟಿ ಅವರು ಮನ್ನಾ ಮಾಡಿರುತ್ತದೆ. ಎಷ್ಟು ಸಾವಿರ ಕೋಟಿ ಇದೇ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. 15 ಲಕ್ಷ ಕೋಟಿ ಸಾಲ ಬರೀ 10 ಜನ ನಮ್ಮ ಉದ್ಯಮಿಗಳಿಗೆ ಮಾಡಿದಂಥದ್ದು. ಇದು ಎಷ್ಟು ಮೋಸ ಅಂದ್ರೆ ದಿನಗಟ್ಟಲೆ ನಾವು ಮಾತಾಡ್ಬೋದು. ಆದ್ರೆ ಇವತ್ತು ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ದೇಶ ಲಾಸ್ ಆಯ್ತು. ಅವ್ರು ಲಾಸ್ ಆಗಿಲ್ವಾ? NP ಹಾಕಿ ಈ ರೀತಿ ಅವರ ಉಳ್ಳವರಿಗೆ. ಇನ್ನೊಂದು ಮಾಹಿತಿ ಪ್ರಕಾರ ಕಂಪನಿ ಯಾರು? ಯಾವುದೋ ವರ್ಲ್ಡ್ ಬ್ಯಾಂಕ್ ಕಂಪನಿ ಅಂತ ಹೇಳೋದು. ಇವರು ಕಳ್ಳರು ಸೇರ್ಕೊಂಡು ಹಣ ಬಚ್ಚಿಟ್ಟಂತ ಹಣನೇ ದೊಡ್ಡ ಕಂಪನಿ ಮಾಡಿರ್ತಾರೆ. ಸರಿ, ನೀವ್ ಹೇಳ್ತಾ ಇದ್ರಿ ಕಾರ್ಪೊರೇಟ್ಗೆ ಸಹಾಯಧನ ಕೊಟ್ಟರು, ಅನುಕೂಲ ಮಾಡಿಕೊಟ್ರು ಅಂತ. ಆದ್ರೆ ಇಡೀ ದೇಶದಲ್ಲಿರೋ ರೈತರಿಗೆ ಪ್ರತಿ ಅಕೌಂಟ್ಗೆ ದುಡ್ಡು ಹೋಗೋದು ಮಾಡಿದ್ರಲ್ಲ ಕೇಂದ್ರ ಸರ್ಕಾರ, ಇದು ರೈತರಿಗೆ ನೆರವಾಗಿಲ್ವಾ? ಇದು ಲಕ್ಷಾಂತರ ಕೋಟಿ ಕಾರ್ಪೊರೇಟ್ ಕಂಪನಿಗಳು ಮನ್ನಾ ಮಾಡಿದ್ ನೀವು ಭಿಕ್ಷೆ ರೀತಿಯಲ್ಲಿ 2,000 ಕೊಡ್ತಿರಲ್ಲ. ಇಷ್ಟೊಂದು ಲೋ ಯೋಚನೆ ಮಾಡಿ, ಬಹಳ ಗಂಭೀರವಾದಂತ ಯೋಚನೆ ಅಲ್ಲ ಇದು. ರೈತರ ಕಷ್ಟಕ್ಕೆ ಸ್ಪಂದಿಸುವಂತ ಚಿಂತನೆ ಅಲ್ಲ, ಭಿಕ್ಷೆ ರೀತಿ. ಇವತ್ತು ಯಾರೋ ನಮ್ಮ ಹುಡುಗರು ಮತ್ತೊಬ್ಬರು 1 ರೂಪಾಯಿ 2 ರೂಪಾಯಿ ಹಿಂದೆ ಕೊಡ್ತಾ ಇದ್ರು. ಇವತ್ತು ಅವ್ರಿಗೆ 1 ರೂಪಾಯಿ 10 ರೂಪಾಯಿ ಕೊಟ್ಟು ಇದು ಪಕ್ಕ ಹಾಕ್ತಾನೆ. 100 ರೂಪಾಯಿ ಕೊಟ್ಟರು ಪಕ್ಕ ಹಾಕಂತ ಪರಿಸ್ಥಿತಿಯಲ್ಲಿ ನೀವು ಕೇವಲ 2,000 ರೂಪಾಯಿ ಮಾಡಿದಿರಲ್ಲ, ಇದು ನಿಮ್ಮ ಯೋಚನೆಗೆ ಸರಿನಾ? ಭಿಕ್ಷೆ ಮಾಡ್ತಾ ಇದ್ದೀರ ರೈತನ. ಇವತ್ತು ನೀವು ಆ 2,000 ರೂಪಾಯಿ ಕೊಡ್ಬೇಡಿ. ಸರ್ಕಾರದ ಉಚಿತವಾದ ಎಲ್ಲ ಯೋಜನೆಗಳನ್ನು ನಿಲ್ಲಿಸಿ ದುಡಿಯುವಂತ ವರ್ಗಕ್ಕೆ ಯಾರು ದುಡಿತಾನೋ ಅವನು ಕೆಲಸ ಕೊಡಿ, ಕೆಲಸಕ್ಕೆ ಸರಿಯಾದಂತ ಒಂದು ಬೆಲೆ ಕೊಡಿ. ಒಂದು ನಮ್ಮ ನಾಡ ಭಾಷೆ ಹೇಳ್ತಾರೆ, ಮೀನ್ ಹಿಡಿಯೋದು ತಿನ್ನೋದು ಕಲಿಸ್ಕೊಡ್ರೆ ಮೀನ್ ಹಿಡಿಯೋದನ್ನ ಕಲಿಸಿ, ಅವತ್ತು ದೇಶ ಉದ್ಧಾರ ಆಗ್ತದೆ. ನರೇಂದ್ರ ಮೋದಿ ಅವರೇ ಮತ್ತು ಸಿದ್ದರಾಮಯ್ಯನವರೇ, ಪಂಜಾಬಿನ ಸರ್ಕಾರ ಇದೇ ರೀತಿ ಉಚಿತವಾಗಿ ಕೊಟ್ಟು ಇವತ್ತು ಪಂಜಾಬಿನ ಸರ್ಕಾರ ತಿಪ್ಪೆ ಎತ್ತದ ಪರಿಸ್ಥಿತಿ ಬಂದೈತಿ. ಇವತ್ತು ತಿರುಪೆ ಎತ್ತಾವ್ರೆ ಅವರು. ಉಚಿತ ಯೋಜನೆಗೆ ಯಾವ ಯೋಜನೆ? ಯಾರು ಉಚಿತ ಯೋಜನೆ ಬೇಡ. ನಮ್ಮ ಹಕ್ಕು. ನೀವು ಪುಕ್ಸಾಟಿ ಕೊಡೋದು ಬೇಡ. ನಾವೇನ್ ಬೆಳಿತೀವಿ ಅದು ಬೆಲೆ ಕೊಟ್ವಿ. ಒಂದು ಊಟದ ತಟ್ಟೆಯ ಊಟದ ಬೆಲೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ ಅಲ್ಲಿ ಎಷ್ಟು ಗೊತ್ತಾಗತ್ತೀರಿ? 1,200 ರೂಪಾಯಿ, 2,000 ರೂಪಾಯಿ, 2,500 ರೂಪಾಯಿ. ಅಕ್ಕಿ ಬೆಲೆ ಎಷ್ಟು? ಹಾಲಿನ ಬೆಲೆ ಎಷ್ಟು? ಚಿಂತನೆ ಮಾಡಿದ್ರ ತಾವು? ಅಂದ್ರೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ ನಿಮ್ಮ ಬೆಳೆದ ಬೆಳೆಗಳಿಗೆ ಅಂತಕ್ಕಂಥ ಕೂಗು ನಿಮ್ದಾಗಾದ್ರೆ? ಇಲ್ಲ, ನೇರವಾಗಿ ಹೇಳ್ತೇವೆ, ನಮಗೆ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕವಾದಂತ, ಅಂದ್ರೆ APMC ಮಾರ್ಕೆಟ್ ನಲ್ಲೇ ನಿಮ್ಗೆ ದೋಖ ಆಗ್ತಾ ಇದೆ ಅಂತಕ್ಕಂಥ ಮಾತು ನೀವು ಹೇಳ್ತಾರೆ. ನೇರವಾಗಿ ಹೇಳ್ತೇವೆ, APMC ಯಲ್ಲಿ ಬಹಳ ಮೋಸ ಆಗ್ತೈತೆ, ಬಹಳ ದೊಡ್ಡ ಮಟ್ಟದ ಮೋಸ ಆಗ್ತದೆ. ಅದು ತಡೆಯುವಂತ ಕೆಲಸ ಜಿಲ್ಲಾಡಳಿತ, ಪರ್ಯಾಯ ಮಾರ್ಗ ಏನಾಗಾದ್ರೆ? ಪರ್ಯಾಯ ಮಾರ್ಗ ಒಂದೇ, ಶಿಸ್ತಿನ ಅಧಿಕಾರಿಗಳು, ಕಾನೂನಿನ ಚೌಕಟ್ಟಿನ ಅಧಿಕಾರಿಗಳು ಇವಾಗಿದ್ದ ಹೋಗುತ್ತೋ. ನೇರವಾಗಿ ಹೇಳೋದಾದ್ರೆ ಇವತ್ತಿನ ಕೃಷಿಕ ಸಂಕಷ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ಪ್ರಮುಖ ಅಂಶಗಳು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ಒಂದು 5, 6, 10 ಅಂತ ಏನೆಲ್ಲ ಸಮಸ್ಯೆಗಳು ಇದೆ ಅನ್ನೋದನ್ನ ನೇರವಾಗಿ ಹೇಳಿ. ಈಗ ನಮ್ಮ ಭಾಗದಲ್ಲಿ ಮೂಲತವಾಗಿ ನಾವು ರೇಷ್ಮೆ ಬೆಳೆಯುವಂತ ಜಿಲ್ಲೆ, ನಾಡು. ವಿಶೇಷವಾಗಿ ಇವತ್ತು ರೇಷ್ಮೆ ಕಳ್ಕೊಳ್ತಾ ಇದ್ವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 15,500 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಇವತ್ತು ರೇಷ್ಮೆ ಬೆಳೀತಾ ಇದ್ದೀವಿ. ರಾಜ್ಯದಲ್ಲಿ 1,02,000 ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆಯನ್ನು ಬೆಳೆದು
ಇಡೀ ರಾಜ್ಯ ರಾಷ್ಟ್ರಕ್ಕೆ ಮೂಡಿಸ್ತಾ ಇದೆ. ಇವತ್ತು ಧಾರಣೆ ಕುಸಿತು. 21-22 ಇಸ್ವಿಯಲ್ಲಿ 700-800 ರೂಪಾಯಿ ಇದ್ದಂಥ ರೇಷ್ಮೆಯ ಗೂಡಿನ ಧಾರಣೆ ಇವತ್ತು ಏಕಾಏಕಿ 400-450 ರೂಪಾಯಿ ಬಂದಿದೆ. ರೈತ ಬೆಳೀಲಿಕ್ಕಾಗ್ತದ? ಕಾರ್ಮಿಕರ ಸಮಸ್ಯೆ, ಮೂಲತವಾಗಿ ಕಾರ್ಮಿಕರ ಸಮಸ್ಯೆ, ವಿಶೇಷವಾಗಿ ಆ ಗುಣಮಟ್ಟದ ಗೂಡಿನ ಉತ್ಪಾದನೆಯಲ್ಲಿ ವಿರಳ. ಯಾಕೆ ಈ ಮಾತು ತಮ್ಮನ್ನು ಗಟ್ಟಿ ದನಿಯಾಗಿ ಹೇಳ್ತಂದ್ರೆ, ನಾವು ಭೂಮಿಯ ಸತ್ವವನ್ನು ಕಳ್ಕೊಂಡಿದ್ದೇವೆ. ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಇಡೀ ಭೂಮಿ ಸತ್ವ ಹೋಗಿದೆ. ಆ ಭೂಮಿ ಕಳ್ಕೊಂಡಿರೋಂಥವ್ರಿಗೆ ನಾವು ನಮ್ಮ ಪಕ್ಕದ ನಮ್ಮ ಗ್ರಾಮದ ಕುಂಟೆ ಕೆರೆಯಲ್ಲಿ ಮಣ್ಣು ಹಾಕಿದ್ರೆ ಗೋಳು ಮಣ್ಣು ಭೂಮಿಯ ಫಲವತ್ತೆ ಆಗ್ತದೆ. ಆ ಫಲವತ್ತೆಯಿಂದ ಇಡೀ ನಾಡಿಗೆ ಅನುಕೂಲ ಆಗ್ತದೆ, ತಾಲೂಕು ಜಿಲ್ಲೆ ನಾಡಿಗೆ. ಆದರೆ ನಮ್ಮ ಇಲಾಖೆ ಒಂದು ಲೋಡಿಗೆ 1200 ರೂಪಾಯಿ ಬಿಲ್ ಹಾಕೈತೆ, ನಿಮಗೆ ನಾನು ಲಿಖಿತವಾಗಿ ಕೊಡ್ತೇನೆ. ಈಗ ಒಂದು ಲೆಕ್ಕಾಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಇವೆಲ್ಲ ಸಂಕಷ್ಟಗಳು ಎಲ್ರಿಗೂ ತಿಳಿದಿರ್ತಕ್ಕಂಥದ್ದು. ಭೂಮಿಯ ಕೊರತೆ ಕಾಣ್ತಾ ಇದೆ, ನೀರಿನ ಕೊರತೆ ಕಾಣ್ತಾ ಇದೆ, ದರಗಳ ಕೊರತೆ ಕಾಣ್ತಾ ಇದೆ. ಇವೆಲ್ಲದರ ಸಂಕಷ್ಟದಲ್ಲಿ ರೈತ ಮುಳುಗೋಗಿದ್ದಾನೆ. ಇದರ ಜೊತೆಯಲ್ಲಿ ಉದ್ಯೋಗದ ಕೊರತೆ ಕೂಡ ಕಾಣ್ತಾ ಇದೆ. ಅಂದ್ರೆ ರೈತಾಪಿ ಕುಟುಂಬ ಯಾವಾಗ ಬೇರೆ ಕಡೆಗೆ ವಲಸೆ ಹೋದಕ್ಕೆ ಶುರುವಾಗಿದೆಯೋ, ಅಂದ್ರೆ ಉದ್ಯೋಗವನ್ನು ಆರಿಸಿಕೊಂಡು ITBTಗಳ ಕಡೆ ಬೇರೆ ಕಡೆಗೆ ಹೊರಡ್ತಾ ಇದ್ದಾವೋ, ಆವಾಗ ರೈತರಿಗೆ ಉದ್ಯೋಗಸ್ಥರಾದ ಕಾರ್ಮಿಕರು ಅಂತ ನೀವೇನಂತೀರಿ, ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಸಂಖ್ಯೆನೂ ಕ್ಷೀಣಿಸ್ತಾ ಇದೆ. ಇದು ಯಾವ ರೀತಿಯ ಹೊಡೆತ ಬಿದ್ದಿದೆ ನಿಮಗೆ? ವಿಶೇಷವಾಗಿ ಇವತ್ತು ರೈತರಿಗೆ ಮೂಲತವಾಗಿ ಬೇಕಾಗಿರೋದು ಕಾರ್ಮಿಕರ ಒತ್ತಡ ಜಾಸ್ತಿ ಆಗ್ತದೆ. ಅದರಲ್ಲಿ ನೇರವಾಗಿ ಹೇಳ್ತವೆ, ಸರ್ಕಾರಗಳ ಉಚಿತ ಯೋಜನೆಗಳು ಕೂಡ ಮೂಲ ಕಾರಣ. ನಾನು ಉದಾಹರಣೆ ಸಮೇತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಗಮನಕ್ಕೆ ನಾನು ತಂದಿದ್ದೇನೆ. ತಾವೇನು ಉಚಿತವಾಗಿ 2000 ತಾವು ಕೊಟ್ರಿ, ನಮ್ಮ ಗ್ರಾಮದಲ್ಲಿ ರೇಷ್ಮೆ ಗೂಡು ಕೀಳುವಂತ ಕೂಲಿ ಕಾರ್ಮಿಕರು ಏನು ಬರ್ತಾ ಇದ್ರು, ಬಹಳ ಜನ ಬರಲಿಲ್ಲ. ಯಾಕಂದ್ರೆ ನಾವು ಹೊಟ್ಟೆ ತುಂಬ ಊಟ ಕೊಟ್ವಿ, ದುಡ್ಡು ಕೊಟ್ವಿ, ಕೆಲಸ ಯಾಕೆ ಮಾಡಬೇಕು? ಇದು ಮೂಲ ಕಾರಣ ಆಯಿತು. ಇನ್ನೊಂದು ಕಾರಣ, ನಾವು ಕೃಷಿಕರಾದಂಥ ನಾವು ಹಿಂದೆ ನಾವೆಲ್ಲ ಕೃಷಿಕರು ದೊಡ್ಡ ಮಟ್ಟದಲ್ಲಿ ಅಣ್ಣ ತಮ್ಮಂದಿರು ಒಟ್ಟಾಗಿರ್ತಾ ಇದ್ವಿ. ಒಟ್ಟಾಗಿದ್ದು ಅವರವರ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ವಿ. ಇವತ್ತು ವಿಂಗಡಣೆನೂ ಕೂಡ ಬಹಳ ತೊಂದರೆ ಆಯಿತು. ಏನು ಅನ್ನದಾತನಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀವು ಮೊದಲು ಕೊಡಿ, ಆಮೇಲೆ ಅನ್ನದಾತನಿಂದ ಫಲವನ್ನು ನಿರೀಕ್ಷಿಸಿ ಅಂತಕ್ಕಂಥ ಮಾತನ್ನ ಬಹಳ ಹೃದಯ ಭಾಗದಿಂದ ಹೇಳ್ತಾ ಇರ್ತಕ್ಕಂಥ ಗೌಡ್ರ ಮಾತನ್ನ ಇನ್ನಷ್ಟು ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ ನಂತರ. ನಾವೀಗಾಗಲೇ ಬಹಳಷ್ಟು ಸಂಕಷ್ಟಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅನ್ನದಾತನ ಸಂಕಷ್ಟಗಳಿರ್ಬೋದು, ಅವರ ಒಂದು ಸಮಸ್ಯೆಗಳಿರ್ಬೋದು, ಅವರ ಬೆಲೆ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಬೆಳೆ ಸಮಸ್ಯೆ ಇರ್ಬೋದು, ಬೀಜದ ಸಮಸ್ಯೆ ಇರ್ಬೋದು, ಹೀಗೆ 10 ಸಮಸ್ಯೆಗಳ ನಡುವೆ ನಲುಗಿ ಹೋಗಿರ್ತಕ್ಕಂಥ ಅನ್ನದಾತನ ಬದುಕು ಬಹಳ ಕಷ್ಟದಲ್ಲಿದೆ. ಅದರ ನಡುವೆ ಈಗ ಡೀಮ್ಡ್ ಫಾರೆಸ್ಟ್ ಅನ್ನೋ ಹೆಸರಿನಲ್ಲಿ ಅರಣ್ಯ ಇಲಾಖೆ ಕೂಡ ಅವರ ಹೆಗಲ ಮೇಲೆ ಹತ್ತಿಕೊಳ್ತಾ ಇದೆ. ಅದರ ಸಮಸ್ಯೆಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಗೌಡ್ರ ಬಳಿ ಕೇಳೋಣ. ನೋಡ್ರಿ, ಈಗ ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್ ಈ ರೀತಿಯ ಒಂದು ಚಕಾರ ಮತ್ತು ಸ್ವರ ಏನಿದೆ, ಇದು ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಏನಿದು ಆಕ್ಚುಲಿ? ಇವತ್ತು ಅರಣ್ಯ ಇಲಾಖೆಯವರು ಯಾವ ರೀತಿ ರೈತನ ಹೆಗಲ ಮೇಲೆ ಕೂತಿದೆ ಅಂದ್ರೆ, ಇದು ಡೀಮ್ಡ್ ಫಾರೆಸ್ಟ್, ಇದು ಸಾಮಾಜಿಕ ಅರಣ್ಯ ವಲಯ, ಇದು ಅರಣ್ಯ ನಿಗಮ, ಈ 3 ವಿಚಾರಗಳಲ್ಲೂ ಕೂಡ ಇವತ್ತು ರೈತನ ಮನೆ ಬಾಗಿಲಿಗೆ ಬರ್ತದೆ. ಅವರು ಹೇಳುವಂತ ವ್ಯಾಖ್ಯ ನಮಗೆ ಮಹಾರಾಜರು ಹಿಂದೆ 1887ರಲ್ಲೋ ಅಥವಾ 2019ರಲ್ಲೋ ನಮಗೆ ಕೊಟ್ಟಿದ್ರು. ಅಂದ್ರೆ ಪಾಣಿ ಇಲ್ಲ, ಬರೀ ನಕ್ಷೆ ಯಾವುದು ನೋಡಿಸ್ತಾರೆ. ಇದು ಅವೈಜ್ಞಾನಿಕವಾದದ್ದು, ಆಧಾರ ಇಲ್ಲಂಥದ್ದು. ಇವತ್ತು ಕಂದಾಯ ಇಲಾಖೆಯ ಪ್ರಕಾರ ಭೂಮಿಯ ವಿಚಾರದಲ್ಲಿ ಭೂಮಿಗೆ ಪಾಣಿನೇ ಮುಖ್ಯನೇ ವಿನಃ ಸ್ಕೆಚ್ ಮುಖ್ಯ ಅಲ್ಲ. ಪಾಣಿ ಯಾರ್ದಿರ್ತದೋ ಅವನಿಗೆ ಭೂಮಿಯ ಮಾಲೀಕತ್ವ. ಇವತ್ತು ಡೀಮ್ಡ್ ವಿಚಾರದಲ್ಲಿ
ನಮ್ಮ ಮಂಗಳೂರು ಭಾಗದಲ್ಲೂ ಮಲೆನಾಡು ಪ್ರದೇಶದಲ್ಲೂ ಹೆಚ್ಚು ಇದು ಒತ್ತಡ ಜಾಸ್ತಿ ಆಯಿತು. ಹೆಚ್ಚು ಒತ್ತಡ ಹಾಕಿದಾಗ ನಾವು ಕೂಡ ಬೀದಿಗಿಳಿದು ಅದು ಸರಿಯಾದಂಥ ಉತ್ತರ ಕೊಡಬೇಕು ಅಂತೇಳಿ ಸರ್ಕಾರಗಳ ಮೇಲೆ ಒತ್ತಡವನ್ನು ಏರಿದ್ವಿ. ಆಗ ಕಾಗೋಡು ತಿಮ್ಮಪ್ಪನವರು ಕಂದಾಯ ಮಂತ್ರಿ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ವಿಚಾರಕ್ಕೆ ಹೋದಾಗ ಅವರ ಹತ್ರ ಕಾನೂನಾತ್ಮಕವಾಗಿ ಕೂಡ ನಾವು ಹೈಕೋರ್ಟಲ್ಲೂ ಕೂಡ ಚಾಲೆಂಜ್ ಮಾಡಿದಾಗ ಹೈಕೋರ್ಟ್ ಹೇಳ್ತು ಇದು ಡೀಮ್ಡ್ ಅನ್ನೋ ಪದ ಅಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಉದಾಹರಣೆ ನಮ್ಮ ಅವಿಭಾಜ್ಯ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ರೈತರನ್ನ ತುಳಿಯೋ ಕೆಲಸ ಮಾಡ್ತಾರೆ. 1996 ಅಥವಾ 2015 ಏನು ಇವತ್ತು ಒಂದು ಹೈಕೋರ್ಟಿನ ಆಕ್ಟ್ ಇರ್ಬೋದು ಅಥವಾ ಸರ್ಕಾರದ ಆಕ್ಟ್ ಏನು ಇದೆ, ಡೀಮ್ಡ್ ಫಾರೆಸ್ಟ್ ಆದರೂ ಕೂಡ ಅಥವಾ ಸಾಮಾಜಿಕ ಅರಣ್ಯ ಆಗಿದ್ರು ಕೂಡ 3 ಎಕರೆ ಒಳಗಡೆ ಯಾರು ರೈತ ಇರ್ತಾನೋ ಅವನು ಒಕ್ಕಲು ಎಬ್ಬರಿಸಬಾರದು ಅಂತೇಳಿ ಸರ್ಕಾರದ ಆದೇಶ ಐತೆ. ಕಾಡಿನಲ್ಲಿ ಎನ್ಕ್ರೋಚ್ಮೆಂಟ್ ಇರಬಾರ್ದು, ಅಂದ್ರೆ ಭೂಮಿ ಯಾರು ಕೂಡ ಉಳುಮೆ ಮಾಡಿರಬಾರ್ದು, ಅದಿದ್ರೆ ಮಾತ್ರ ಡೀಮ್ಡ್ ಅಂತೇಳಿ ಇಂದಿನ ಪದದ ಆ ಉಲ್ಲೇಖ ಇತ್ತು. ಅದನ್ನು ಮೀರಿ ಇವತ್ತು ನಮ್ಮ ಸಂಬಂಧಪಟ್ಟಂತ ಇಲಾಖೆಯವರು ರೈತನ ಹೆಗಲ ಮೇಲೆ ಕೂತಿದ್ದಾರೆ, ರೈತನ ಒಕ್ಕಲೇ ಬಿಡಿಸಿದ್ದಾರೆ. ನಾವು ಹೇಳ್ತೇವೆ ಈ ಭಾಗದೇ ಭೂ ಚಳುವಳಿ ಪ್ರಾರಂಭ ಆಗಿದ್ದು, ಇನ್ನು ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಡ್ತೇವೆ. ವಿಚಾರದಲ್ಲಿ ರೈತನಿಗೆ ಕಿರುಕುಳ ಏನಾದರೂ ತಾವು ಕೊಟ್ಟಿದ್ದ ಆದ್ರೆ, ಮುಂದುವರೆದಿದ್ದ ಆದ್ರೆ ನಿಮ್ಮ ಸರ್ಕಾರ ಪತನ ಆಗ್ತದೆ. ನೇರವಾಗಿ ಹೇಳ್ತೇವೆ, ಈ ಸರ್ಕಾರ ಬರಲಿಕ್ಕೂ ನಾವೇ ಕಾರಣ, ರೈತರೇ ಕಾರಣ. ಈಗೇನಾದರೂ ರೈತರ ಮೇಲೆ ನೀವು ದಬ್ಬಾಳಿಕೆ ಮಾಡಿದ್ದಾದ್ರೆ ನೀವು ಸರ್ವನಾಶ ಆಗ್ತೀರಿ. ಅನೇಕ ಉದಾಹರಣೆಗಳು ನಾವು ಕೊಡ್ತೇವೆ. ರೈತನ ಶಾಪ ಮುಟ್ಟಿದ್ರೆ ನೀವು ಹೇಳಕ್ಕಾಗೋದಿಲ್ಲ. ಇನ್ನು ಮುಂದೆ ಆದರೂ ರೈತನ ಮನೆ ಬಾಗಿಲಿಗೆ ಕಷ್ಟಕ್ಕೆ ಬರುವಂತ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ಹೇಳ್ತಾ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ಕಾರ. ಈ ಸಂಕಷ್ಟಕ್ಕೆ ರೈತ ಸಂಘಟನೆಗಳು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾವೆ? ಈಗ ರೈತ ಸಂಘಟನೆಗಳು ನೇರವಾಗಿ ರೈತನ ಮನೆ ಬಾಗಿಲಿಗೆ ಹೋಗುವಂತ ಸಂಘಟನೆಗಳು. 24 ಗಂಟೆ ರೈತ ಸಂಘಟನೆ ಬೇಡ ದಯಮಾಡಿ. ನಾನೊಬ್ಬ ರೈತ, ಮೂಲತಃ ಒಬ್ಬ ರಾಜ್ಯದ ಜವಾಬ್ದಾರಿತವಾದಂತ ಕಾರ್ಯಾಧ್ಯಕ್ಷ. ನಾವು ಬೆಳಗ್ಗೆ ಎದ್ದು ಸಂಘಟನೆ ಅಂತೇಳಿ ಇನ್ನೊಬ್ಬ ರೈತನ ಮನೆ ಬಾಗಿಲಿಗೆ ಹೋಗಬಾರ್ದು, ರೈತ ನಮ್ಮ ಮನೆ ಬಾಗಿಲಿಗೆ ಹೋಗ್ಬೇಕು. ಇದು ನಮ್ಮ ವೈಯಕ್ತಿಕವಾದಂತ ಆಸೆ. ಏನು ರೈತನ ಸಂಕಷ್ಟಗಳ ಸರಮಾಲೆ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೀತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ಈ ಚರ್ಚೆನ ಮಾತಾಡ್ತಾ ಹೋಗ್ತಾ ಇದ್ರೆ ಇಡೀ ದಿನ ಚರ್ಚೆ ಮಾಡಿದ್ರು ಅವರ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಸಂಕಷ್ಟಗಳನ್ನಂತೂ ಕೇಳ್ತಾ ಹೋಗ್ತಾನೆ ಇರಬೇಕಾಗುತ್ತೆ. ಇಂತಹ ಪರಿಸ್ಥಿತಿ ಇವತ್ತು ಅನ್ನದಾತನದಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯನ್ನ ನಿರೀಕ್ಷಿಸೋಣ.